ನೀನು ಒಳಗೆ ನಡೆ. ಸಿಕ್ಕಿ ತಿನ್ನು ಹಕ್ಕಿ ನಾ ಬೀಸಿದ ಬಲೆಯಲ್ಲಿ ತಿಂಗಳು ಕೊಳೆಯೋದ್ರೊಳಗಾಗಿ ಕೈಗೂಡಿಸಿಕೊಳ್ಳಬೇಕು ನನ್ನ ಮನದ ಹರಕೆ. ರಾಜಶ್ರೀ, ಮದುವೆಯಾಗದೆ ಮುನ್ನ ಗರ್ಭ ಧರಿಸಿದೇನೆಂದು ನಿನ್ನ ತಂದೆಗೂ ಸಹ ತಿಳಿಸದೆ ನನ್ನನ್ನು ಬೆಂಬತ್ತಿ ಬಂದ ನಿನ್ನ ಬಾಳು ಇನ್ನೊಂದು ತಿಂಗಳೊಳಗಾಗಿ ಎತ್ತ ಸಾಗುತ್ತದೆ ಎಂದು ನೋಡುತ್ತಿರು. ರಾಜೇಂದ್ರ, ಇಷ್ಟೊತ್ತು ಅವಳ ಮುಂದೆ ನೀನು ಏನು ಮಾತಾಡದೆ? ನಾನು ತಂದೆ ತಾಯಿ ಇಲ್ಲದ ತಬ್ಬಲಿಯೇ? ನನ್ನ ತಂದೆ ಈ ಮನೆಯ ಕೆಲಸಗಾರನೇ, ನಾನು ಈಗ ಈ ಮನೆಯ ಕೆಲಸಗಾರನಿಯೇ? ಹೇಳು. ಬಾಯ್ ಮಾಡ್ಬೇಡಕ್ಕ. ನಾನು ಅವಳೆದ್ರು ಹೇಳ್ಬೇಕಾದ್ರೆ ಒಂದು ಬಲವಾದ ಕಾರಣ ಇದೆ ಅಕ್ಕ. ಏನು? ಒಂದೇ ಒಡಿಲಲ್ಲಿ ಹುಟ್ಟಿ ಬೆಳೆದ ನಾವಿಬ್ಬರು ಅಕ್ಕ ತಮ್ಮಂದಿರು ಅಂತ ಹೇಳಲಾರದಂತ ಬಲವಾದ ಕಾರಣ ಅದು ಯಾವುದಿದೆಯೋ? ಇದೆ ಅಕ್ಕ. ನಿನಗೆ ಎಲ್ಲ ವಿಷಯ ನಿಧಾನವಾಗಿ ಹೇಳಿದೆ. ಅದಕ್ಕೂ ಮೊದಲು ನಾನು ನಿನ್ನನ್ನು ಒಂದು ಮಾತು ಕೇಳುವುದಿದೆ, ಕೇಳಲಿ ಅಕ್ಕ? ಅದೇನಂತ ಕೇಳಪ್ಪ. ಅದ್ಯಾವ ಮಾತು? ನಾನು ಹೇಳಿದಂತೆ ನಡೆಯುತ್ತೇನೆಂದು ವಚನ ಕೊಟ್ಟರೆ ಮಾತ್ರ ನಿನಗೆ ವಿಷಯ ತಿಳಿಸುವೇನಕ್ಕ. ತೆಗೆದುಕೊಳ್ಳಪ್ಪ. ಹಾಗೆ ಹೇಳು, ಈಗಲಾದ್ರೂ ಯಾವ ವಿಷಯ ಅಂತ ಹೇಳು. ನೋಡಕ್ಕ, ಈ ನಿನ್ನ ತಮ್ಮನ ಭವಿಷ್ಯ, ತಮ್ಮನು ಮುಂದೆ ಕೂಡ ಸಂತೋಷವಾಗಿ ಇರಬೇಕು ಎಂಬ ಆಸೆ ನಿನಗಿದ್ದರೆ ನೀನು ಸ್ವಲ್ಪ ದಿನಗಳವರೆಗೆ ನಮ್ಮಿಬ್ಬರ ಬಾಂಧವ್ಯವನ್ನು ತ್ಯಾಗ ಮಾಡಬೇಕು. ಅಂದರೆ ನಮಗೆ ಎಂಥ ಪರಿಸ್ಥಿತಿ ಬಂದೊದಗಿದರೂ ನಾನು ನೀನು ಅಕ್ಕ ತಮ್ಮನೆಂದು ಅವಳಿಗೆ ಗೊತ್ತಾಗಬಾರದು. ಏನಂತ ಹೇಳ್ತಾ ಇದೆಯೋ? ಒಡ ಹುಟ್ಟಿದವರನ್ನಾಗಿ ನಾವಿಬ್ಬರು ಬೆಳೆದು ಬಂದಿದ್ದೀವಿ. ಇಂದು ನಾವಿಬ್ಬರು ಬೇರೆ ಬೇರೆಯಾಗಿ ಇರಬೇಕೆ? ಹೇಳು. ಒಂದೇ ಮನೆಯಲ್ಲಿ ಇಬ್ಬರು ಗುರ್ತಿರ್ಲಾರ್ದ ಹಾಗೆ ಇರೋದಕ್ಕೆ ಹೇಗೆ ಸಾಧ್ಯ? ನೀನೇ ಹೇಳಪ್ಪ. ಅಕ್ಕ, ಈ ನಿನ್ನ ತಮ್ಮನ ಭವಿಷ್ಯ ಒಳ್ಳೆಯದಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳಲೇಬೇಕು. ಇಲ್ಲವಾದರೆ ನಿನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ನೋಡು, ನೀನು ಹೇಳಿದಂತೆ ನಡೆಯುತ್ತೇನೆಂದು ವಚನ ಕೊಟ್ಟಿರುವೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೆಂಬ ಹಂಬಲ ನಿನಗಿದ್ದರೆ ಹೇಳು. ಅದನ್ನು ಬಿಟ್ಟು ಅವಳ ಎದುರು ಏನಾದರೂ ಹೊಗಳಿದರೆ ನಾನೇ ಈ ಮನೆಯಿಂದ ಹೊರ ಹೋಗುವೆ. ಆಗ ನೀನೇ ಈ ಮನೆಯಲ್ಲಿ ಸಂತೋಷವಾಗಿ. ಇಲ್ಲ, ನನ್ನಿಂದ ನಿನ್ನ ಜೀವನ ಹಾಳಾಗಬಾರದು. ನೀನು ಸುಖವಾಗಿ ಜೀವನ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಿನ್ನಗಾಗಿ, ನಿನ್ನ ಸಂತೋಷಕ್ಕಾಗಿ. ನನ್ನ ತಂದೆ ಆಗ್ಲಿ ನಾನಾಗ್ಲಿ ನಿನಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಟ್ವಿ. ತ್ಯಾಗ ಎನ್ನುವ ಅರ್ಥ ನಮ್ಮಿಬ್ಬರಲ್ಲೇ ಒಡಗಿಕೊಂಡಿದೆಯೋ? ನಾವು ಮೂವರು ನಿನಗಾಗಿ ಮಾಡಿದ ತ್ಯಾಗಕ್ಕಾಗಿ ಒಳ್ಳೆ ಪ್ರತಿಫಲವನ್ನೇ ಕೊಡ್ತಾ ಇದ್ದೀವಿ. ಆದ್ರೆ ಯಾವುದಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಿನ್ನ ಜೀವನ ಸುಖವಾಗಿ ಇರಬೇಕು ಕಣೋ, ನೀನು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಿನ್ನಿಂದ ನಾನು ಎಷ್ಟು ದೂರವಾಗಿದ್ದರೂ ಪರವಾಗಿಲ್ಲ, ಅಕ್ಕ ಅನ್ನುವ ಸ್ಥಾನದಿಂದ ಬಿಡುಕೊಡಲು ನಾನು ತಯಾರಿದ್ದೀನಿ. ಒಂದೊಂದು ದಿನ ಯಾವ ಪರಿಸ್ಥಿತಿ ಬರುತ್ತದೆಯೋ ಗೊತ್ತಿಲ್ಲ. ಒಂದಿಲ್ಲ ಒಂದು ದಿನ ಈ ನಿನ್ನ ಅಕ್ಕ ಏನಂಬುದು ನಿನಗೆ ಅರ್ಥವಾದ್ರೆ ಅಷ್ಟೇ
ಸಾಕು ಕಣೋ, ಅಷ್ಟೇ ಸಾಕು.